ಪ್ರಸಕ್ತ ಶೈಕ್ಷಣಿಕ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಜ್ಞಾನಸುಧಾ ಪದವಿ ಪೂರ್ವ ಕಾಲೇಜಿಗೆ ಅತ್ಯುತ್ತಮ ಫಲಿತಾಂಶ ಲಭಿಸಿದ್ದು ವಿಜ್ಞಾನ ವಿಭಾಗದಲ್ಲಿ 99.44%, ಕಲಾ ವಿಭಾಗದಲ್ಲಿ 97% ಮತ್ತು ವಾಣಿಜ್ಯ ವಿಭಾಗದಲ್ಲಿ 98% ಫಲಿತಾಂಶ ಬಂದಿದೆ. ಒಟ್ಟು 75 ವಿದ್ಯಾರ್ಥಿಗಳು ಅಗ್ರ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಸಾಧನೆಯನ್ನ ಮಾಡಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ಅರವ್ ಸಂಜಯ್ ದೇಶ್ಮುಖ್ 97.16% ಫಲಿತಾಂಶವನ್ನು ಪಡೆದು ಬೀದರ್ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಇನ್ನು ತನ್ನ ಫಲಿತಾಂಶದ ವಿಚಾರವಾಗಿ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿದ ಅರವ್, ವಾಣಿಜ್ಯ ವಿಭಾಗದಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದು ಖುಷಿ ತಂದಿದೆ. ಈ ಉತ್ತಮ ಫಲಿತಾಂಶಕ್ಕೆ ನನ್ನ ಪಾಲಕರು ಹಾಗೂ ಶಿಕ್ಷಕರೇ ಕಾರಣ. ನಾನು ನಿತ್ಯ 4 ರಿಂದ 5 ಗಂಟೆ ಅಭ್ಯಾಸ ಮಾಡುತ್ತಿದ್ದೆ. ರಜೆ ದಿನಗಳಲ್ಲಿ 7 ರಿಂದ 8 ಗಂಟೆ ಅಭ್ಯಾಸ ಮಾಡುತ್ತಿದ್ದೆ. ನನಗೆ ಪಠ್ಯದಲ್ಲಿ ಯಾವುದೇ ಗೊಂದಲಗಳಿದ್ರೂ ನಮ್ಮ ಶಿಕ್ಷಕರು ಪ್ರತಿಯೊಂದನ್ನು ಸರಳವಾಗಿ ತಿಳಿಸುತ್ತಿದ್ದರು. ನಮ್ಮ ಕಾಲೇಜಿನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಬಗ್ಗೆಯೂ ವೈಯಕ್ತಿಕ ಕಾಳಜಿ ವಹಿಸಲಾಗುತ್ತದೆ. ಆ ಕಾಳಜಿಯ ಕಾರಣವಾಗಿಯೇ ನನಗೆ ಈ ರೀತಿಯ ಫಲಿತಾಂಶ ಬರಲು ಕಾರಣ ಅಂತ ಅರವ್ ತಿಳಿಸಿದ್ದಾರೆ. ನಾನು ಅರವ್ ಸಂಜಯ್ ದೇಶ್ಮುಖ್. ನನ್ನ ತಂದೆ ಹೆಸರು ಸಂಜಯ್ ದೇಶ್ಮುಖ್, ನನ್ನ ತಾಯಿ ಹೆಸರು ಅರ್ಚನಾ ದೇಶ್ಮುಖ್. ನಾನು ನರ್ಸರಿಯಿಂದ PUC ವರೆಗೂ ಜ್ಞಾನಸುಧಾ ವಿದ್ಯಾಲಯದಲ್ಲಿ ಓದಿನಿ. ಮತ್ತು ನನಗೆ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಪೇರೆಂಟ್ಸಿಗೂ ತುಂಬ ಖುಷಿ ಆಗ್ತಾ ಇದೆ, ನಮ್ಮ ಲೆಕ್ಚರರ್ಸ್ನೂ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ನಾನು ವಾಣಿಜ್ಯ ವಿಭಾಗದಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದೇನೆ. 97.16% ಬಂದಿವೆ. ಮತ್ತು ಟೀಚರ್ಸು ಆಗಲಿ, ಪೇರೆಂಟ್ಸ್ ಆಗಲಿ, ನಮ್ಮ ಫ್ರೆಂಡ್ಸ್ ಆಗಲಿ, ಎಲ್ಲರದ್ದು ತುಂಬ ಸಪೋರ್ಟ್ ಇತ್ತು. ನನಗೆ ಯಾವುದಾದ್ರೂ ಮಟೀರಿಯಲ್ಸ್ ಆಗಲಿ, ರಿಸೋರ್ಸಸ್ ಆಗಲಿ ಎಲ್ಲ ಟೈಮಲ್ಲಿ ಅವರೇ ಪ್ರೊವೈಡ್ ಮಾಡ್ತಿದ್ರು. ನಾನು ಡೈಲಿ 4 to 5 ಅವರ್ಸ್ ಸ್ಟಡಿ ಮಾಡ್ತಿದ್ದೆ. ಮತ್ತು ವೀಕೆಂಡ್ಸ್ ಇದ್ದರೆ 7 to 8 ಅವರ್ಸ್ ಆಯ್ತಿತ್ತು. ನಮ್ಮ ಟೀಚರ್ಸ್ ಎಲ್ಲ ನಾನು ಯಾವುದಾದ್ರೆ ಅದು ಡೌಟು ಎಲ್ಲ ಯಾವ ಟೈಮ್ ಇರಲಿ ಅವಾಗ ಸಾಲ್ವ್ ಮಾಡ್ತಿದ್ರು. ಮತ್ತು ರಿಸೋರ್ಸಸ್ ಎಲ್ಲ ತುಂಬ ಪ್ರೊವೈಡ್ ಮಾಡ್ತಿದ್ರು. ನನಗೆ ಸ್ಯಾಂಪಲ್ ಪೇಪರ್ಸ್ ಆಗಲಿ, ಪ್ರಿಪ್ರೇಟ್ರಿ ಆಗಲಿ ಎಲ್ಲದರಲ್ಲಿ ಹೆಲ್ಪ್ ಮಾಡಿದರು ಚಂದ. ಜ್ಞಾನಸುಧಾ ಯಾವ ಥರ ಡಿಫ್ರೆಂಟ್ ಅಂದರೆ ಇಲ್ಲಿ ಪರ್ಸನಲ್ ಅಟೆನ್ಷನ್ ಕೊಡ್ತಾರೆ. ನಾವು ಜನ ಕಮ್ಮಿ ಇದ್ದೇವೆ, 50 ಸ್ಟೂಡೆಂಟ್ಸ್ ಅಷ್ಟೇ ಇದ್ದೀವಿ. ಬಟ್ ಪರ್ಸನಲ್ ಅಟೆನ್ಷನ್ ತುಂಬ ಜಾಸ್ತಿ ಕೊಡ್ತಾರೆ. ಫೇಲ್ ಆಗೋ ಸ್ಟೂಡೆಂಟ್ಸ್ಗೂ ತುಂಬ ಚೆನ್ನಾಗಿ ಪರ್ಸನಲ್ ಅಟೆನ್ಷನ್ ಕೊಡ್ತಾರೆ ಮತ್ತು ವೈಯಕ್ತಿಕ ಕಾಳಜಿಯನ್ನು ವಹಿಸ್ಕೋತಾರೆ. ನನ್ನ ಕಡೆಯಿಂದ ಟಿಪ್ಸ್ ಏನಂದರೆ, ನೀವು ಪ್ಲ್ಯಾನಿಂಗು ಮತ್ತು ಎಕ್ಸಿಕ್ಯೂಷನ್ ಪ್ರೋಸೆಸ್ ಏನಿರುತ್ತೆ ಅಲ್ಲ, ನಾವು ಪ್ಲ್ಯಾನ್ ಮಾಡ್ತೀವಿ, ನಾವು ಅದಕ್ಕೆ ಎಕ್ಸಿಕ್ಯೂಟ್ ಮಾಡಲೇವು. ನಾವು ಪ್ಲ್ಯಾನ್ ಮಾಡಿಬಿಡ್ತೇವೆ, ಇದು ಮಾಡೋಣ ಅಂತ ಅದಕ್ಕೆ ಪ್ರೊಕ್ರಾಸ್ಟಿನೇಟ್ ಮಾಡ್ತಾ ಇದ್ದೀವಿ. ಬಟ್ ಅದನ್ನು ಹಂಗೆ ಮಾಡಬಾರ್ದು. ಯಾವಾಗ ನಾವು ಪ್ಲ್ಯಾನ್ ಮಾಡ್ತೇವೆ ಅವಾಗನೇ ನಾವು ಇದು ಎಕ್ಸಿಕ್ಯೂಟ್ ಮಾಡಬೇಕು. ಮತ್ತು ನಾವು ದಿನ ಕನ್ಸಿಸ್ಟೆಂಟ್ ಆಗಿರಬೇಕು. ದಿನ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ದಿನ ಏನು ಟಾಪಿಕ್ ಹೇಳಿದ್ರೆ ಅದು ಟಾಪಿಕ್ ರಿವೈಸ್ ಮಾಡ್ತಾ ಇರಬೇಕು.